ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ನಾನು ನಿಮಗೆ ಹೇಳಿದ್ನಲ್ಲ Oneplus 10T ಲಾಂಚ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ ಅಂತ. ಇವಾಗ Oneplus 10T ಲಾಂಚ್ ಇವೆಂಟಲ್ಲೇ ಇದ್ದೀನಿ. ನಿಮಗೆಲ್ಲ ಕಾಣಿಸ್ತಾ ಇದೆ ಆಗಲೇ Oneplus 10T ಅಂತ ಹೇಳ್ಬಿಟ್ಟು ಒಳಗೆ ಬಂದಿದ್ದೀನಿ. ಸೊ ಇವ್ರು ಏನೇನೆಲ್ಲ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಸೊ ರಿಪೋರ್ಟ್ಸ್ ಪ್ರಕಾರ ನೋಡಿಕೊಂಡ್ರೆ Oneplus 10T ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಸೊ ಏನಕ್ಕೆ ಲಾಂಚ್ ಇವೆಂಟ್ ಬಂದಿದ್ದೀನಿ ಅಂದರೆ ತುಂಬ ಜನಕ್ಕೆ ಲಾಂಚ್ ಇವೆಂಟ್ ಯಾವ ರೀತಿ ಇರುತ್ತೆ, ಸೊ ಮೊಬೈಲ್ಸ್ನ ಯಾವ ರೀತಿ ಲಾಂಚ್ ಮಾಡ್ತಾರೆ ಅಂತ ಒಂದು ಐಡಿಯಾ ಇರೋದಿಲ್ಲ. ಜಸ್ಟ್ ನೋಡಿರ್ತಾರೆ, ಜಸ್ಟ್ ಯಾವ ರೀತಿ ಎಲ್ಲ ಇರುತ್ತೆ ಒಳಗಡೆ ಎನ್ವಿರಾನ್ಮೆಂಟ್ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕಂತಾನೆ ಈ ಒಂದು ಲಾಂಚ್ ಇವೆಂಟ್ಗೆ ಬಂದಿದ್ದೀನಿ. ಸೊ ಒಳಗೆ ಎಂಟರ್ ಆಗಿದ್ದೀನಿ ಆಗಲೇ. ಒಳಗೆ ಎಂಟರ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಬ್ಯಾಡ್ಜ್ನ ಕೊಡ್ತಾರೆ. ಹಾಗೆ ಬಂದ್ಬಿಟ್ಟು ಊಟಕ್ಕೆ ಒಂದು ಕಾರ್ಡ್ನು ಕೂಡ ಕೊಟ್ಟಿದ್ದಾರೆ ಫುಡ್ ಕೋರ್ಟಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಆ ಒಂದು ಪಾಸ್ನ ತೋರಿಸಿದ್ರೆ ನಮಗೆ ಆರಾಮಾಗಿ ಒಂದು ಫುಡ್ನ ಕೊಡ್ತಾರೆ. ಸೊ ಬೇಕಂದರೆ ಫುಡ್ ಮಾಡ್ಕೋಬೋದು, ಇಲ್ಲ ನಮಗೆ ಫುಡ್ ಬೇಡ, ಆರಾಮಾಗಿ ನಾವು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತೀವಿ ಅಂದರೆ ಆರಾಮಾಗಿ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲಿ ನೋಡಿದ್ರು ಕೂಡ ಈ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲೇ ಬೋರ್ಡ್ಸ್ ಕಾಣಿಸುತ್ತೆ. ಸೊ ಎಲ್ಲ ಕಡೆ ನಿಮಗೆ Oneplus 10T 5G ಸೊ ಇದನ್ನೇ ತುಂಬ ಮಟ್ಟಿಗೆ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ನಾನು ಒಳಗೆ ಹೋಗಿದ್ದಾದ್ಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಯಾವ ರೀತಿ ಮೊಬೈಲ್ಸ್ನ ಲಾಂಚ್ ಮಾಡ್ತಾರೆ, ಏನೇನೆಲ್ಲ ಲಾಂಚ್ ಮಾಡಿದ್ದಾರೆ, ಒಳಗಡೆ ಇನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಫುಡ್ ಕೌಂಟರು ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ನಿಮಗೆ ಫುಡ್ ಕೌಂಟರು. ಈ ಫುಡ್ ಕೌಂಟರಲ್ಲೇ ನಮಗೆ Oneplus ಅವರು ಫುಡ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಕೂಪನ್ನ ತೋರಿಸಿದ್ರೆ ಸಾಕು, ನಿಮಗೆ ಈ ಫುಡ್ ಕೌಂಟರಲ್ಲಿ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಎಲ್ಲಿ ನೋಡಿದ್ರು ಕೂಡ ನಿಮಗೆ Oneplus 10T ಅಂತ ಹೇಳ್ಬಿಟ್ಟು ಬೋರ್ಡೇ ಕಾಣಿಸುತ್ತೆ. ಯಾಕೆಂದರೆ Oneplus ಲಾಂಚ್ ಇವೆಂಟ್ ಎಲ್ಲ ನಮಗೆಲ್ಲ ಕಡೆನೂ ಕೂಡ Oneplus ಅಂತಲೇ ಕಾಣಿಸುತ್ತೆ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ Oneplus ಹಾಲ್ ಆದರೆ ಸಿಗುತ್ತೆ. ಸೊ ಅಲ್ಲಿ ನಿಮಗೆ Oneplus 10T ಮೊಬೈಲ್ನ ಲಾಂಚ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಫುಡ್ ಕೌಂಟರು. ಈ ಫುಡ್ ಕೌಂಟರಲ್ಲಿ ಏನು ಕೊಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಷನ್ ನನಗಿಲ್ಲ. ಒಳಗೆ ಹೋಗ್ತೀನಿ. ಸೊ ಒಳಗೆ ಹೋಗಿ ಏನೇನಿದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಬರ್ರಿ ಒಳಗಾದರೆ ಹೋಗೋಣಂತೆ. ಸೊ ಇದು ಬಂದ್ಬಿಟ್ಟು ಫುಡ್ ಕೌಂಟರ್ಗೆ ಎಂಟರ್. ಸೊ ಒಳಗೆ ಎಂಟರ್ ಆದಮೇಲೆ ನಮಗೆ ವಾಟರ್ ಬಾಟಲ್ಸ್ನ ಪ್ರೊವೈಡ್ ಮಾಡ್ತಾರೆ Oneplus ಅವರೇ. ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ಒಳಗೆ ಬಂದಿದ್ದಾದ್ಮೇಲೆ ನಿಮಗೆ ಒಂದು ಕೂಪನ್ ಕೊಟ್ಟಿದ್ದಾರೆ ಫುಡ್ಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳೋದ್ನಲ್ಲ. ಸೊ ಫುಡ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ನಾನು ಫುಡ್ನ ತಗೊಂಡಿದ್ದೀನಿ. ಸೊ ಯಾವ ರೀತಿ ಫುಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ಬಂದಿರೋರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ನಿಮಗೆ ಫುಡ್ ಬಂದುಬಿಟ್ಟು ತಾಜ್ ಹೋಟೆಲ್ದು ಪ್ರೊವೈಡ್ ಮಾಡ್ತಾರೆ. ಸೊ ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಹಾಗೆ ಬಂದುಬಿಟ್ಟು ಒಂದು ಜ್ಯೂಸ್ ಬಾಟಲ್ ಇದೆ. ಹಾಗೆ ಬಂದುಬಿಟ್ಟು ಒಂದು ಸ್ವಲ್ಪ ಕೆಚಪ್ಪು, ಸ್ಯಾಂಡ್ವಿಚ್ ಇದೆ. ಹಾಗೆ ಬಂದುಬಿಟ್ಟು ಒಂದು ಬನ್ನ ಕೊಟ್ಟಿದ್ದಾರೆ. ಸೊ ಇದೇನೋ ಒಂದು ರೀತಿ ಬ್ರೆಡ್ ಥರ ಇದೆ. ಟೇಸ್ಟ್ ಮಾಡಿದೆ, ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಈ ರೀತಿಯಾಗಿ ನಿಮಗೆ ಒಂದು ಬಾಕ್ಸಲ್ಲಿ ನಿಮಗೆ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಯಾರು ಬಂದರೂ ಕೂಡ ನಿಮಗೆ ಒಂದು ಕೂಪನ್ ಕೊಟ್ಟಿರ್ತಾರಲ್ಲ, ಆ ಕೂಪನ್ನ ತೋರಿಸಿದ್ರೆ ಸಾಕು, ಈ ರೀತಿಯಾಗಿ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಇವಾಗ ತಾನೇ ಫುಡ್ ಆಯಿತು. ಸೊ ಫುಡ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ವೆರೈಟಿ ಅವ್ರು ಕೊಟ್ಟಿದ್ರು. ಸೊ ನನಗೆ ಯಾವ್ದು ಇಷ್ಟ ಆಯಿತು ಅದೊಂದು ತಿಂದೆ. ಸೊ ಕೇಕ್ ಕೊಟ್ಟಿದ್ರು, ಚಾಕ್ಲೇಟ್ ಕೇಕು, ಅದು ತುಂಬಾ ಚೆನ್ನಾಗಿತ್ತು. ನಾನು ನಿಮಗೆ ತೋರಿಸೋದ್ನಲ್ಲ. ಸೊ ಆ ರೀತಿಯಾಗಿ ಒಂದು ಕೇಕ್ ತಗೊಂಡಾಗ, ಬರ್ಡೇ ಕೇಕ್ ತಗೊಂಡಾಗ ಯಾವ ರೀತಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೋ ಆ ರೀತಿ ಆ ಒಂದು ಬಾಕ್ಸಲ್ಲಿ ಕಂಪ್ಲೀಟಾಗಿ ನಮಗೆ ಏನೇನು ಬೇಕೋ ಆ ಒಂದು ಫುಡ್ನ ಪ್ಯಾಕ್ ಮಾಡಿ ನಮಗೆ ಕೊಡ್ತಾರೆ. ಸೊ ತುಂಬ ಒಳ್ಳೆ ಫುಡ್. ಸೊ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು, ಆರಾಮಾಗಿ ತಿನ್ಬೋದು. ಸೊ ಹಾಗೆ ಬಂದ್ಬಿಟ್ಟು ಒಂದು ವಾಟರ್ ಬಾಟಲ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೂ ಕೂಡ ಸೇಮ್ Oneplus ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ವಾಟರ್ ಬಾಟಲು ಕೂಡ ಕೊಡ್ತಾರೆ. ಸೊ ಇವಾಗ ನೀವು ಇಲ್ಲಿ ಫ್ರಂಟಲ್ಲೇ ಕುಂತಿದ್ದೀನಿ. ಸೊ ಇಲ್ಲಿ ಒಳಗಡೆ ಹೋದರೆ ಲಾಂಚ್ ಇವೆಂಟ್ ಆದರೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಇದೆ, ಹತ್ತಿರ 1 hour ಟೈಮ್ ಇದೆ. ಅದಕ್ಕೆ ಸುಮ್ಮನೆ ಇಲ್ಲಿ ಹೊರಗಡೆ ಕುಂತಿದ್ದೀನಿ. ಸೊ ಒಳಗೆ ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಇದು ಬಂದುಬಿಟ್ಟು Oneplus ಲಾಂಚ್ ಇವೆಂಟ್ ಎಂಟ್ರೆನ್ಸ್. ಸೊ ಇಲ್ಲಿ ಒಳಗೆ ಹೋದ್ರೇ ನಿಮಗೆ ಲಾಂಚ್ ಇವೆಂಟ್ ಆದರೆ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಹೋಗೋಣ ಬನ್ನಿ. ಈವೆಂಟ್ ಮಾತ್ರ ಸೈಕ್ ಇದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇವಾಗ ನಾನು ಏನಿಲ್ಲಿ ಒಳಗಡೆ ಮಾತಾಡ್ತೀನಲ್ಲ ಅದಷ್ಟೇ ನಿಮಗೆ ಕೇಳಿಸುತ್ತೆ. ಇವಾಗ ನಾನು ಅಲ್ಲಿ ಒಳಗೆ ಹೋಗಿದ್ದೀನಿ ಅಂದರೆ ನಿಮಗೆ ಏನೂ ಕೂಡ ಕೇಳಿಸೋದಿಲ್ಲ. ಯಾಕೆಂದರೆ ಸೌಂಡ್ಸ್ ಆ ರೀತಿಯಾಗಿ ಇಟ್ಟಿದ್ದಾರೆ. ಅದಕ್ಕೆ ನಾನು ಹೊರಗಡೆನೇ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾನು ಮಾತಾಡೋದು ನಿಮಗೇನು ಕೇಳಿಸೋದಿಲ್ಲ. ಅದಕ್ಕೆ ನಾನು ಏನೂ ಕೂಡ ಮಾತಾಡೋದಿಲ್ಲ. ಜಸ್ಟ್ ನಾನು ನಿಮಗೆ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆರಾಮಾಗಿ ಎಂಜಾಯ್ ಮಾಡಿ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go.
ಜಸ್ಟ್ ಇವಾಗ ಲಾಂಚ್ ಇವೆಂಟ್ ಕಂಪ್ಲೀಟ್ ಆಯಿತು. ಸೊ OnePlus 10T ಮೊಬೈಲ್ನು ಕೂಡ ಲಾಂಚ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 49,999 ಸ್ಟಾರ್ಟ್ ಆಗುತ್ತೆ. ಸೊ ಲಾಂಚ್ ಇವೆಂಟಿಗೆ ಬಂದು OnePlus 10T ಮೊಬೈಲ್ನ ನಿಮಗೆ ತೋರಿಸಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಡಿಸ್ಪ್ಲೇಗೆ ತಂದಿದ್ದಾರೆ. ನಾನು ಮೊಬೈಲ್ನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಒಂದು ಸಲ ನೋಡಿಬಿಡಿ. ಮೊಬೈಲ್ ಡಿಸೈನ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ OnePlus 10 Proಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ಬಂದುಬಿಟ್ಟು ತುಂಬ ಗ್ಲಾಸಿ ಫಿನಿಶಿಂದ ಬರುತ್ತೆ ಬ್ಯಾಕ್ ಸೈಡ್ ನಿಮಗೆ. ಸೊ ಡಿಸ್ಪ್ಲೇನೂ ಕೂಡ ತುಂಬ ಒಳ್ಳೆ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ತುಂಬ ಸ್ಮೂತ್ ಇದೆ ಅಂತಲೇ ಹೇಳ್ಬೋದು. ಬಟರಿ ಸ್ಮೂತು ತುಂಬಾ ಚೆನ್ನಾಗಿದೆ. ಆ್ಯನಿಮೇಷನ್ಸು ಕೂಡ ತುಂಬಾ ಚೆನ್ನಾಗಿದೆ. ಸೊ ಸ್ಮೂತ್ ಮಾತ್ರ ತುಂಬಾ ಚೆನ್ನಾಗಿದೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ ಈ ಒಂದು ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 50,000ದಿಂದ ಸಿಗುತ್ತೆ. ಸೊ ಹಾಗೆ ಇನ್ನೊಂದು ಹೇಳೋದು ಮರ್ತೋದೆ ನಿಮಗೆ, ಇವಾಗ OnePlus ಈವೆಂಟಿಗೆ ಬಂದಿರ್ತಾರಲ್ಲ, ಸೊ OnePlus ಈವೆಂಟಿಗೆ ಬಂದಿರೋರಿಗೆ ಒಂದು ಸ್ವಲ್ಪ ಗಿಫ್ಟ್ಸ್ನ ಕೊಡ್ತಾರೆ, ಅಂದರೆ ಒಂದು ಸ್ವಲ್ಪ ಗುಡೀಸ್ನ ಕೊಡ್ತಾರೆ. ಏನಂದರೆ ನಾನು ಇಸ್ಕೊಳೋದು ಮರ್ತೋದೆ, ಅಂದರೆ ನನಗೆ ಸಿಕ್ಕಿಲ್ಲ. ಸೊ ಇಲ್ಲಿ ಬಸ್ಸಲ್ಲಿ ಒಬ್ಬರ ಹತ್ರ ಇದ್ದರೆ ಅವ್ರ ಹತ್ರ ಇಸ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿದ್ರೆ ಅವರು ಈ ರೀತಿಯಾಗಿ ಕೊಡ್ತಾರೆ. ಒಂದು ನಿಮಿಷ, ಈ ರೀತಿಯಾಗಿ ಒಂದು ಬ್ಯಾಗಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಗಿಫ್ಟ್ಸ್ನ ಕೊಡ್ತಾರೆ. ಸೊ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೊರಗಿಂದ ಬ್ಯಾಗ್ ನಿಮಗೆ ಈ ರೀತಿಯಾಗಿರುತ್ತೆ, OnePlus ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ಇನ್ನು ಒಳಗಡೆ ನೋಡಿಕೊಂಡ್ರೆ ನಿಮಗೆ ಮೇಯ್ನ್ ಆಗಿ ಬುಲೆಟ್ ಬಡ್ಸ್ ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಸೊ ಅದಾದಮೇಲೆ ಇನ್ನೂ ತುಂಬಾ ಇದೆ. ಸೊ ಒಂದು ಬ್ಯಾಗ್ನ ಕೊಡ್ತಾರೆ, ಅದ್ರ ಮೇಲೆ ನೆವರ್ ಸೆಟಲ್ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ಕಡೆ OnePlus ಲೋಗೋ ಇರುತ್ತೆ. ಇನ್ನು ಒಳಗಡೆ ನೋಡಿಕೊಂಡ್ರೆ ಸೇಮ್ ಅದೇ ರೀತಿ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ, ನೆವರ್ ಸೆಟಲ್ ಅಂತೇಳಿ. ಇನ್ನು ಇದ್ರ ಕಡೆ ಇದೇನು ಅಂತ ಗೊತ್ತಿಲ್ಲ, ಜಸ್ಟ್ ಈ ರೀತಿಯಾಗಿ ಕವರ್ ಮಾಡಿದ್ದಾರೆ. ಏನಾದರೂ ಒಂದು ಮಗ್ ಏನಾದರೂ ಇರ್ಬೋದು ನನಗೆ ಅನ್ನಿಸ್ದಾಗೆ. ಹಾಗೆ ಬಂದುಬಿಟ್ಟು ನಾನು ತೋರಿಸಿದ್ನಲ್ಲ ಆಗಲೇ, ಎಲ್ಲರಿಗೂ ಕೂಡ ಒಂದೊಂದು ವಾಟರ್ ಬಾಟಲ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಒಳಗಡೆ ಒಂದು QR ಕೋಡ್ನ ಕೊಟ್ಟಿದ್ದಾರೆ. ಹಾಗೆ ಬಂದುಬಿಟ್ಟು ಒಂದು ಬ್ಯಾಡ್ಜ್ನ ಕೊಟ್ಟಿದ್ದಾರೆ. ಸೊ ಶರ್ಟ್ ಇಲ್ಲಾಂದರೆ ಟಿ ಶರ್ಟಿಗೆ ಇದನ್ನು ಹಾಕೋಬೋದು. ಸೊ ತುಂಬ ಜನ ಹಾಕ್ಕೊಂಡಿದ್ರಾಗಲೇ ಒಳಗಡೆ. ಇನ್ನು ಇದು ಬಂದುಬಿಟ್ಟು ಮಾಸ್ಕ್. ಸೊ ಇಷ್ಟು ಬಂದುಬಿಟ್ಟು ಈ ಒಂದು ಬ್ಯಾಗಲ್ಲಿ ನಿಮಗೆ ಕೊಡ್ತಾರೆ. ಇದಿಷ್ಟು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಸೊ OnePlus ಕಮ್ಯುನಿಟಿ ಮೆಂಬರ್ಸ್ ಇರ್ತಾರಲ್ಲ, ಅವರಿಗೆ ಇಷ್ಟು ಪ್ರಾಡಕ್ಟ್ಸ್ನ ಫ್ರೀಯಾಗಿ ಕೊಡ್ತಾರೆ. ಸೊ ಗೈಸ್, ಇಲ್ಲಿಗೆ OnePlus 10T ಲಾಂಚ್ ಇವೆಂಟ್ ಮುಗೀತು. ಸೊ ಇಷ್ಟೊತ್ತವರೆಗೂ ಇದ್ದೆ. ಸೊ ಇವಾಗ ಲಾಂಚ್ ಇವೆಂಟ್ ಮುಗೀತು. ಹಾಗೆ ಬಂದುಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಮೊಬೈಲು ಕೂಡ ತೋರಿಸಿದ್ದೀನಿ. ಹಾಗೆ ಬಂದುಬಿಟ್ಟು ಲಾಂಚ್ ಇವೆಂಟ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಬಂದುಬಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ನೀವು ಯಾರೋ ಸಬ್ಸ್ಕ್ರೈಬೇ ಮಾಡ್ಕೊಳಲ್ಲಪ್ಪ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.